ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿರ್ತಾರೆ. ಅವ್ರೇನು ಹೇಳ್ತಿರ್ತಾರೆ, ಭರತ್ ನಾನು ಲೋಫಿ ಸಾಂಗ್ಸ್ ಈ ಬಾಲಿವುಡ್ ಮ್ಯಾಶಪ್ ಸಾಂಗ್ಸ್ ಇದೆಯಲ್ಲ ಸೆಪ್ರೇಟಾಗಿ ಚಾನಲ್ ಮಾಡಿ ನಾವು ವಿಡಿಯೋಸ್ ಮಾಡಿ ಸೇಫ್ ರೀತಿಯಲ್ಲಿ ಹೇಗೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಹಣ ಗಳಿಸೋದು ಅಂತ ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ರೀತಿ ಪ್ರಶ್ನೆ ಕೇಳ್ತಿರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ಮಾಡಿ ಉತ್ತರ ನೀಡ್ತಾ ಇದ್ದೀನಿ. ಇಂಥ ಚಾನಲ್ ಎಲ್ಲ ಹೇಗೆ ಮಾನಿಟೈಸೇಷನ್ ಆನ್ ಮಾಡೋದು, ತುಂಬ ಜನ ಈ ರೀತಿ ಮಾಡ್ತಿರ್ತಾರೆ. ಮಾನಿಟೈಸೇಷನ್ ಆನ್ ಮಾಡಿದರೆ ಕೆಲವೊಂದು ಟ್ರಿಕ್ಸ್ ನಿಮಗೆ ಕೊಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಆ ಟ್ರಿಕ್ಸ್ ಬಳಸಿದ್ರೆ ಈ ರೀತಿ ಒಂದು ಲೋಫಿ ಸಾಂಗ್ಸ್ ಅಥವಾ ಬಾಲಿವುಡ್ ಸಾಂಗ್ಸು ಮ್ಯಾಶಪ್ ಸಾಂಗ್ಸ್ ಈ ರೀತಿ ಎಲ್ಲ ಮಾಡ್ರೆ ನೀವು ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ಮು, ಈ ಕಾಪಿರೈಟು ಏನು ಪ್ರಾಬ್ಲಮ್ಸ್ ನಿಮಗೆ ಬರೋದಿಲ್ಲ. ಜಸ್ಟ್ ಈ ಫ್ಯೂ ಟ್ರಿಕ್ಸ್ ಫಾಲೋ ಮಾಡ್ರೆ. ಅದೇನು ಟ್ರಿಕ್ಸ್ ಅಂತ ಹೇಳ್ಕೊಡ್ತೀನಿ, ಬನ್ನಿ ತರ ಮಾಡಿದ ನಮ್ಮ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬ್ಲೈಕನ್ನು ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ನೀಗ ಶುರು ಮಾಡೋಣ. ಈಗ ಈ ಲೋಫಿ ಸಾಂಗ್ಸ್ ಇದೆಯಲ್ಲ, ಲೋಫಿ ಸಾಂಗ್ಸ್ ಬಾಲಿವುಡ್ ಮ್ಯಾಶಪ್ ಸಾಂಗ್ಸ್, ಇದರ ಅರ್ಥ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಲೋಫಿ ಸಾಂಗ್ಸ್ ಅಂತ ಅಂದರೆ ಒಂಥರ ಆ್ಯನಿಮೇ ಸಾಂಗ್ಸ್ ಅಥವಾ AI ಜನರೇಟೆಡ್ ಸಾಂಗ್ಸ್ ರಿಲೇಟೆಡ್ ಥರ ಅದು ಅಂತಲೇ ಹೇಳ್ಬೋದು. ಸೊ ಆ ರೀತಿ ಸಾಂಗ್ಸ್ ಅರ್ಥ ಅದು. ಸೊ ಜನರಲ್ ಫಾರ್ಮಲ್ಲಿ ಲೋ ಫೈ ಅಂತಾರೆ. ಸೊ ನಾರ್ಮಲ್ ಆಗಿ ಪ್ರೊನೌನ್ಸಿಯೇಷನಲ್ಲಿ ಲೋಫಿ ಅಂತಾರೆ. ಮತ್ತೆ ಈ ಬಾಲಿವುಡ್ ಮ್ಯಾಶಪ್ ಸಾಂಗ್ಸ್ ಅಂತ ಅಂದರೆ ಉದಾಹರಣೆಗೋಸ್ಕರ 30-40 ಸಾಂಗ್ ಇರುತ್ತೆ. ಪೂರ್ತಿ ನಾನು ಒಂಥರ ಮ್ಯಾಶಪ್ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. 1-2 ನಿಮಿಷ ಒಂದು ವ್ಯತ್ಯಾಸ ಟ್ರಿಮ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಅದು ಒಂಥರ ಮ್ಯಾಶಪ್ ಆಗುತ್ತೆ. ಅವಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಾಗ ಜಾಸ್ತಿ ವ್ಯೂಸ್ ನಮಗೆ ಬಂದೇ ಬರುತ್ತೆ. ಕಾರಣವೇನಂತ ಅಂದರೆ ತುಂಬ ಜನ ಟ್ರೈನಲ್ಲಿ ಹೋಗ್ತಾದಾಗ ಅಥವಾ ಏರೋಪ್ಲೇನಲ್ಲಿ ಅಥವಾ ಏನಾದ್ರು ಟ್ರಾವೆಲ್ ಮಾಡ್ತಾದಾಗ ಈ ರೀತಿ ಸಾಂಗ್ಸ್ ಬಾಲಿವುಡ್ ಮ್ಯಾಶಪ್ ಸಾಂಗ್ಸು ಮತ್ತು ಈ ಲೋಫೈ ಸಾಂಗ್ಸ್ ಕೇಳೋಕ್ಕೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಇದ್ರಿಗೆಲ್ಲ ಜಾಸ್ತಿ ಕ್ರೇಜ್ ಇರುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಬರುತ್ತೆ ಜಾಸ್ತಿ ಈ ಥರ ಒಂದು ಲೋಫಿ ಸಾಂಗ್ಸ್ ಅಥವಾ ಮ್ಯಾಶಪ್ ಸಾಂಗ್ಸ್ ಮಾಡಿದ್ರೆ. ಆಮೇಲೆ ಯಾವ ರೀತಿ ಸಿನಾರಿಯೋದಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ಬೋದು ನಮಗೆ ಅಂತ ತಿಳಿಸ್ಕೊಡ್ತೀನಿ. ಈಗ ಯಾರ್ಯಾರ ಚಾನಲ್ ಮಾನಿಟೈಸೇಷನ್ ಆಗಿರಲ್ಲ, ನ್ಯೂ ಚಾನಲ್ ಹೊಸದಾಗಿ ಚಾನಲ್ ಓಪನ್ ಮಾಡಿರ್ತೀರಾ, ಮ್ಯೂಸಿಕ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಸೊ ಲೋಫಿ ಸಾಂಗ್ಸ್ ಮ್ಯಾಶಪ್ ಸಾಂಗ್ಸ್ ಈ ರೀತಿ ಎಲ್ಲ ಒಂದು ವಿಡಿಯೋಸ್ ಮಾಡ್ತೀರಾ, ಪದೇ ಪದೇ ಇದೇ ಮಾಡ್ತಿದ್ರೆ ನೀವು ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ ಬರುತ್ತೆ. ಪಾಯಿಂಟ್ 1. ಸೊ ಏನು ಟ್ರಿಕ್ ಐತಂತ ಅಂದರೆ ತುಂಬ ಜನ ಏನು ಮಾಡ್ತಾರೆ, ಈ ರೀತಿ ಲೋಫಿ ಸಾಂಗ್ಸ್ ಮ್ಯಾಶಪ್ ಸಾಂಗ್ಸ್ ಮಾಡ್ತಾನೆ ಇರ್ತಾರೆ. ಮಾಡ್ತಾ ಮಾಡ್ತಾ ದೊಡ್ಡ ಚಾನಲ್ ಆಗೋವರೆಗೂ 1 lakh 2 lakh 3 lakh ಈ ರೀತಿ ಸಬ್ಸ್ಕ್ರೈಬರ್ಸು ಪಡೆಯೋವರೆಗೂ ಈ ರೀತಿ ಒಂದು ಲೋಫಿ ಸಾಂಗ್ಸ್ ಮ್ಯಾಶಪ್ ಸಾಂಗ್ಸ್ ಮಾಡ್ತಿರ್ತಾರೆ. ಆದರೆ ಮಾನಿಟೈಸೇಷನ್ಗೆ ಇನ್ನೂ ಅಪ್ಲೈ ಮಾಡಿರಲ್ಲ. ದೊಡ್ಡ ಚಾನಲ್ ಆದಮೇಲೆ ಅವ್ರದ್ದಾದೇ ಒಂದು ಓನ್ ಸಾಂಗ್ ಮಾಡ್ತಾರೆ. ಕಾರಣವೇನಂತಂದ್ರೆ ಚೆನ್ನಾಗಿ ಅರ್ನಿಂಗ್ಸ್ ಮಾಡಿರ್ತಾರೆ. ಸೊ ಅವ್ರದಾಗೆ ಓನ್ ಸಾಂಗ್ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿದಾಗ ಒಂದು 50-100 ಸಾಂಗ್ಸು ಅಥವಾ 50-100 ವಿಡಿಯೋಸ್ ಈ ರೀತಿ ಓನ್ ಸಾಂಗ್ ಕ್ರಿಯೇಟ್ ಮಾಡಿದಾಗ ಅವಾಗ ಯೂಟ್ಯೂಬ್ಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಸೊ ಈ ರೀತಿ ಒಂದು ಲೂಪ್ ಹೋಲ್ ಅಥವಾ ಟ್ರಿಕ್ಸ್ ಎಲ್ಲ ಬಳಸ್ತಾರೆ ಈ ರೀತಿ ಒಂದು ರಿಯೂಸ್ ಕಾಂಟೆಂಟ್ ಪ್ರಾಬ್ಲಮ್ನ ಎಸ್ಕೇಪ್ ಆಗೋದಕ್ಕೆ. ಮತ್ತು ಯಾರ್ಯಾರ ಚಾನಲ್ ಮಾನಿಟೈಸೇಷನ್ ಆಗಿದೆ ಇವ್ರ ಬಗ್ಗೆ ಮಾತನಾಡ್ತೀನಿ. ಈಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ, ನೀವು ಈಗ ಲೋಫಿ ಸಾಂಗ್ ಮ್ಯಾಶಪ್ ಸಾಂಗ್ ಬಗ್ಗೆ ಮಾಡಿದ್ರೆ ಚೆನ್ನಾಗಿ ನೀವು ಹಣ ಗಳಿಸ್ಬೋದು. ಆದ್ರೆ ಇಲ್ಲಿ ಒಂದು ಮಿಸ್ಟೇಕ್ ಅಥವಾ ಒಂದು ಪ್ರಾಬ್ಲಮ್ ಏನಾಗುತ್ತಂತ ಅಂದರೆ ತುಂಬ ಜನಕ್ಕೆ ಕಾಪಿರೈಟ್ ಕ್ಲೇಮ್ ಬರುತ್ತೆ, ಸ್ಟ್ರೈಕ್ ಬರೋದಿಲ್ಲ. ಸ್ಟ್ರೈಕ್ ಯಾವಾಗ ಬರೋದು, ಕೇರ್ಲೆಸ್ ಆಗಿ, ಅಂದರೆ ನೀವೇನು ಕೇರ್ ಮಾಡಲ್ಲ, ಡೈರೆಕ್ಟ್ ಆಗಿ ಲೋಫಿ ಸಾಂಗ್ಸ್ ಮ್ಯಾಶಪ್ ಸಾಂಗ್ಸ್ ಹಾಕ್ಬಿಡ್ತೀರಾ ವಿತೌಟ್ ಎಡಿಟಿಂಗ್, ನಿಮ್ಮ ಓನ್ ವ್ಯಾಲ್ಯೂ ಶೋ ಮಾಡೋದಿಲ್ಲ ಅಲ್ಲಿ. ಅವಾಗ ಏನಾಗುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ. ಅವಾಗ ಇಂಥ ಕೇಸಸ್ ಅಲ್ಲಿ ಕಾಪಿರೈಟ್ ಕ್ಲೇಮ್ಸ್ ಬರುತ್ತೆ. ಈ ಕಾಪಿರೈಟ್ ಕ್ಲೇಮ್ಸ್ ಬಂದಾಗ ಹೇಗೆ ಫೇಸ್ ಮಾಡಬೇಕು ಅಂತ ಅಂದರೆ 4 ಆಪ್ಷನ್ ಸಿಗುತ್ತೆ ನಿಮಗೆ: ರೀಪ್ಲೇಸ್, ಮ್ಯೂಟ್, ಟ್ರಿಮ್, ಎರೇಸ್. 90% ಜನ ಏನು ಮಾಡೋದು ಅಂತ ಅಂದರೆ ಟ್ರಿಮ್ ಆಪ್ಷನ್ ಸೆಲೆಕ್ಟ್ ಮಾಡ್ತಾರೆ. ಕಾರಣವೇನಂತ ಅಂದರೆ ನಾವು ರೀಪ್ಲೇಸ್ ಮಾಡಿರೋ ಸಾಂಗ್ನ ಮತ್ತೆ ಕಾಪಿರೈಟ್ ಬರುತ್ತೆ. ನಾವು ಮ್ಯೂಟ್ ಮಾಡ್ರು ಎರೇಸ್ ಮಾಡ್ರು ಜನರಿಗೆ ಬೋರ್ ಅನ್ಸುತ್ತೆ ಆ ಪರ್ಟಿಕ್ಯುಲರ್ ಪಾರ್ಟ್ನಲ್ಲಿ. ಟ್ರಿಮ್ ಮಾಡ್ರೆ ಬೆಸ್ಟು. ಸೊ ಆ ರೀತಿ ಒಂದು ಏನಿದೆ ಮೆಥಡ್ಸ್ ಆಗಲಿ ಅಥವಾ ಟ್ರಿಕ್ಸ್ ಆಗಲಿ ಬಳಸ್ತಾರೆ. ಮತ್ತೆ ಇನ್ನೊಂದು ರೀತಿ ಟ್ರಿಕ್ಸ್ ಹೆಂಗೆ ಬಳಸ್ತಾರೆ ಅಂತ ಅಂದರೆ, ಈಗ ದೊಡ್ಡ ಚಾನಲ್ ಮಾಡ್ಕೊಂಡು ಲೋಫಿ ಚಾನಲ್ಸ್ ಎಲ್ಲ ಸಖತ್ತಾಗಿ ಅರ್ನಿಂಗ್ಸ್ ಮಾಡ್ಕೊಂಡು ಇನ್ನ ಡಬಲ್ ಟ್ರಿಬಲ್ ಅರ್ನಿಂಗ್ಸ್ ಮಾಡ್ತಾರೆ. ಹೇಗೆ, ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಪಡ್ಕೊಂಡು ಅವರು ಸೇಲ್ ಮಾಡ್ತಾರೆ ಅವ್ರ ಪರ್ಟಿಕ್ಯುಲರ್ ಚಾನಲ್. ಈ ಲೋಫಿ ಚಾನಲು ಈ ಥರ ಮ್ಯೂಸಿಕ್ ಹಾಕ್ತಾರೆ, ಈ ರೀತಿ ಒಂದು ಲೋಫಿ ಮ್ಯೂಸಿಕ್ ಮ್ಯಾಶಪ್ ಮ್ಯೂಸಿಕ್ ಎಲ್ಲ ಹಾಕ್ತಾರೆ, ವೈರಲ್ ಆಗುತ್ತೆ ವಿಡಿಯೋಸು, ಇಷ್ಟು ಸಬ್ಸ್ಕ್ರೈಬರ್ಸ್ ಇದೆ, ಈ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ ಅಂತ ಅವರು ಆ ಪರ್ಟಿಕ್ಯುಲರ್ ಚಾನಲ್ನ ಸೇಲ್ ಮಾಡ್ತಾರೆ. ಇಷ್ಟು ಅಮೌಂಟ್ ಅಂತ ಜಾಸ್ತಿ ಅಮೌಂಟ್ ಇಸ್ಕೊಂತಾರೆ. ಸೊ ಈ ರೀತಿ ಚಾನಲ್ ಸೇಲ್ ಮಾಡಿಕೊಂಡು ತುಂಬ ಜನ ಈ ರೀತಿ ಕೂಡ ಅರ್ನ್ ಮಾಡ್ತಿದ್ದಾರೆ. ಆದರೆ 90% ಜನ ನಾನು ಒಂದು ಸಜೆಷನ್ ಏನು ಹೇಳೋದಂತ ಅಂದರೆ, ಈ ರೀತಿ ಲೋಫಿ ಸಾಂಗ್ಸು
ಮ್ಯಾಶರ್ ಸಾಂಗ್ಸ್ ಎಲ್ಲ ಮಾಡಕ್ಕೆ ಹೋಗಲೇಬೇಡಿ. ಕಾರಣವೇನಂತ ಅಂದರೆ ಈಗೆಲ್ಲ ಆಲ್ಗೊರಿಥಮ್ ಬಂದಿದೆ. ಸೊ ಇನ್ನು ಇಂಪ್ರೂವ್ಮೆಂಟ್ಸ್ ಹೊಂದಿರುವಂಥದ್ದು ಆಲ್ಗೊರಿಥಮ್ನಲ್ಲಿ ಈಸಿಯಾಗಿ ಕಂಡುಹಿಡಿಯಬರುತ್ತೆ. ನೀವು ಕಾಪಿ ಮಾಡ್ತಾಯಿದ್ದೀರಾ ಬೇರೆಯವ್ರ ಸಾಂಗ್ಸ್ನ ಅಂತ, ಅವಾಗ ಕಾಪಿರೈಟ್ ಸ್ಟ್ರೈಕ್ ಅಥವಾ ರಿಯೂಸ್ ಕಾಂಟೆಂಟ್ ಕೊಟ್ಬಿಡುತ್ತಲ್ಲಿ. ಸೊ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್. ನೀವೇ ನಿಮ್ದು ಓನ್ ಕಾಂಟೆಂಟ್ ಮಾಡಿ, ಚೆನ್ನಾಗಿ ಮಾಡಿ, ಮತ್ತು ತಮ್ನೇಲ್ ಮಾಡಿ ಚೆನ್ನಾಗಿ, ಟೈಟಲ್ಲು ಮೇನ್ಲಿ ಕಾಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಅವಾಗ ತಾನಾಗೆ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. 90% ಜನಕ್ಕೆ ಏನಂತ ಅಂದರೆ ರಿಯೂಸ್ ಕಾಂಟೆಂಟು, ರಿಪಿಟೇಟಿವ್ ಕಾಂಟೆಂಟು ಅಷ್ಟೇ ಅಲ್ಲ, ಕಾಪಿರೈಟ್ ಸ್ಟ್ರೈಕ್ ಕೂಡ ಪ್ರಾಬ್ಲಮ್ಸ್ ಎಲ್ಲ ಬಂದೇ ಬರುತ್ತೆ ಅವ್ರಿಗೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಆಗುತ್ತೆ. ಮಾನಿಟೈಸೇಷನ್ ಮಾಡ್ಬೇಕಂತ ಅಂದರೆ ಹೇಳ್ದಲ್ಲ, ಟ್ರಿಕ್ಸ್ ಬಳಸಿ, ಈ ರೀತಿ ಟ್ರಿಕ್ಸು ಇಲ್ಲ ಅಂತ ಅಂದರೆ ಮಾಡೋಕ್ಕೆ ಹೋಗಲೇಬೇಡಿ, ತುಂಬ ಕಷ್ಟ ಆಗುತ್ತೆ ನಿಮಗೆ. ಇಷ್ಟ ಆಯ್ತು ಈ ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್. ಐ ಹೋಪ್ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನಿಮಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.